ಜೀವನ ಇರಬಹುದು, ಪ್ರಯಾಣ ಇರಬಹುದು, ಯಾವುದು ಕೂಡ ಒಂದೇ ಸಮ ಇರೋದಿಲ್ಲ. ಆರಾಮಾಗಿ ಹೋಗ್ತಾ ಇದ್ದ ನಮ್ಮ ಪ್ರಯಾಣದಲ್ಲಿ ಒಂದೇ ಸಾರಿ 3 ಅನ್ಲಕ್ಕಿ ಮೂಮೆಂಟ್ಸ್ ನಡೀತು. ಚೆಲುವರ ವಾಟರ್ ಫಾಲ್ಸ್. ಪ್ರಾಬ್ಲಮ್ ಏನಂದರೆ ಇಲ್ಲಿಂದ ಮುಂದೆ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಬಿಕಾಸ್ ಇರುಪು ಫಾಲ್ಸ್ ನೀವು ರೀಚ್ ಆಗಬೇಕು ಅಂತಂದರೆ ಕುಟ್ಟಾಗಿ ಬರಬೇಕು. ಇಲ್ಲಿ ಹರಿತಾ ಇರೋ ನದಿ ಹೆಸರು ಲಕ್ಷ್ಮಣ ತೀರ್ಥ. ಇರುಪು ಫಾಲ್ಸ್ ಕತೆ ಮುಗೀತು. ನೆಕ್ಸ್ಟು ಕೆಬ್ಬೆ ಹಿಲ್ಸ್. ಇರುಪು ಫಾಲ್ಸ್ ಮುಗಿಸ್ಕೊಂಡು ನಾವು ಹೊರಟಿದ್ದು ಚೇಲಾವರ ಫಾಲ್ಸ್ ಮತ್ತು ಕಬ್ಬೆ ಹಿಲ್ಸ್ ಟ್ರೆಕ್ ಮಾಡೋದಕ್ಕೆ. ಎರಡೂ ಒಂದೇ ದಾರಿನಲ್ಲಿ ಸಿಗೋದ್ರಿಂದ ಈ ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಟೈಮು ಸೇವ್ ಆಗುತ್ತೆ, ದಾರಿನೂ ಶಾರ್ಟ್ ಆಗುತ್ತೆ ಅಂತ. ಇಲ್ಲಿಗೆ ಬರೋ ರೋಡು ಅಷ್ಟೇನು ದೊಡ್ಡದಲ್ಲ, ತುಂಬ ಚಿಕ್ಕ ರೋಡು. ಇನ್ ಕೇಸ್ 2 ಕಾರ್ ಆಪೋಸಿಟಲ್ಲಿ ಬಂತು ಅಂತಂದರೆ ಒಂದು ಕಾರ್ ರಿವರ್ಸ್ ಹೋಗಲೇಬೇಕಾಗಿರುವಂಥ ಜಾಗಗಳು ತುಂಬ ಇದ್ದಾವೆ. ಆದರೆ ಸೀಸನ್ನಲ್ಲಿ ಇಲ್ಲಿ ಟ್ರಾಫಿಕ್ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ ಮಾತ್ರ ಗೊತ್ತಾಗ್ತಾ ಇಲ್ಲ. ಚೇಲಾವರ ಫಾಲ್ಸ್ ಅಷ್ಟೊಂದೇನು ದೊಡ್ಡದಲ್ಲ, ಚಿಕ್ಕದಾಗಿದೆ, ಆದರೆ ತುಂಬ ಚೆನ್ನಾಗಿದೆ. ಆದರೆ ಮಳೆಗಾಲದಲ್ಲಂತೂ ಇದು ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಚೇಲಾವರ ಫಾಲ್ಸ್ ಮತ್ತು ಕಬ್ಬೆ ಹಿಲ್ಸಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇರೋದಿಲ್ಲ. ಸೊ ಇಲ್ಲಿ ಸ್ವಲ್ಪ ರೇಂಜ್ಗೆ ಹತ್ತಿ ಟ್ರೆಕ್ಕಿಂಗ್ ಥರ ಹೋಗಬೇಕು. ವಾಟರ್ ಫಾಲ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಅದೇ ವಾಟರ್ ಫಾಲ್ಸ್. ಬಟ್ ಅಲ್ಲಿಗೆ ಆ್ಯಕ್ಸಸ್ ಇಲ್ಲ. ಸೊ ಇಲ್ಲಿ ಹತ್ತಿ ಅಲ್ಲಿ ನಡ್ಕೊಂಡು ಹಂಗೆ ಹೋಗ್ಬೇಕಷ್ಟೆ. ವಿರಾಜಪೇಟೆಯಿಂದ ತಲಕಾವೇರಿಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಒಳಗಡೆಗೆ 3.5 ಕಿಲೋಮೀಟರ್ಸ್ ಬರಬೇಕು. ಇಲ್ಲಿಂದ ಅನದರ್ 2.5 ಕಿಲೋಮೀಟರ್ಸ್ ಕಬ್ಬೆ ಹಿಲ್ಸ್. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟು ಕಬ್ಬೆ ಹಿಲ್ಸ್ಗೆ ಹೋಗ್ತೀವಿ. ಅದು ಮುಗಿಸ್ಕೊಂಡು ನಾವು ಹೋಮ್ ಸ್ಟೇಗೆ ಹೋಗಿ ಇವತ್ತು ಸ್ಟೇ ಮಾಡ್ತಾಯಿದ್ದೀವಿ. ಸೊ ಫುಲ್ ಕಾಫಿ ತೋಟ ಇದೆ, ನೋಡ್ತಾ ಇರ್ಬೋದು. ಕಾಫಿ ತೋಟ ಸ್ಟೀಪ್ ಈ ಥರ ಇದೆ. ಸರಿಯಾದ ದಾರಿ ಇಲ್ಲಿಲ್ಲ. ಪ್ರಾಬ್ಲಮ್ ಏನಂದರೆ ಮೊದಲು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕೆಳಗಡೆ, ಅಲ್ಲಿ ತನಕ ಹೋಗಿ ಬಿಡ್ತಾಯಿದ್ರು ಅಲ್ಲೆಲ್ಲ. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಥರ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ನೋಡೋಕ್ಕೆ ಬಂದವರು ಏನೋ ಸಾಹಸ ಮಾಡೋಕ್ಕೆ ಹೋಗಿ ಅವರ ಪ್ರತಿಭೆ ತೋರ್ಸೋಕ್ಕೆ ಹೋಗಿ ಈಗ ನಾವೆಲ್ಲ ಹೋಗಿ ಎಂಜಾಯ್ ಮಾಡದಿರೋಂಗೆ ಆಗಿದೆ. ಸೊ ದಯವಿಟ್ಟು ನೀವು ಅಷ್ಟೇ ಎಲ್ಲಾದರೂ ಹೋದಾಗ ಆದಷ್ಟು ಜೋಪಾನವಾಗಿರಿ, ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ಪ್ಲೇಸ್ನ ಎಂಜಾಯ್ ಮಾಡಿ. ಇದೇ ನಮ್ಮ ಮೊದಲನೇ ಅನ್ಲಕ್ಕಿ ಮೂಮೆಂಟ್. ಅಷ್ಟು ದೂರದಿಂದ ಬಂದು ಅಟ್ಲೀಸ್ಟ್ ಫಾಲ್ಸ್ನ ಸರಿಯಾಗಿ ನೋಡೋದಕ್ಕೂ ಆಗಲಿಲ್ಲ, ನಿಮಗೆ ಫಾಲ್ಸ್ನ ಸರಿಯಾಗಿ ತೋರಿಸೋದಕ್ಕೂ ಆಗಲಿಲ್ಲ ಅನ್ನೋ ಬೇಜಾರು ನಮ್ಮನ್ನು ತುಂಬ ಕಾಡ್ತು. ಅದೇ ಬೇಜಾರಲ್ಲಿ ನಾವು ಹೊರಟಿದ್ದು ಕಬ್ಬೆ ಹಿಲ್ಸ್ ಕಡೆಗೆ. ಸೊ ಇಲ್ಲಿ ಸಿಚುಯೇಷನ್ ಈ ಥರ ಇದೆ. ನಾವು ಆ್ಯಕ್ಚುಲಿ ಕಬ್ಬೆ ಹಿಲ್ಸ್ ರೀಚ್ ಆಗಿದ್ದೀವಿ.
ಇಲ್ಲಿಂದ ಮುಂದೆ ಹೋಗೋದಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಬಿಕಾಸ್ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಆನೆಗಳು ಕಾಣಿಸ್ಕೊಂಡಿದ್ದಾವಂತೆ. ಅದು ಅಲ್ಲದೆ ಇಲ್ಲಿಂದ 2 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಹೋಗಬೇಕು. 3:30 ಆಗಿದೆ. ಸೊ ನೀವು ಇಲ್ಲೇ ನೋಡ್ತಾ ಇರ್ಬೋದು 9 AM to 4 PM ಅಷ್ಟೇ ಪರ್ಮಿಷನ್ ಇರೋದು. ಸೊ ಆಲ್ರೆಡಿ 3:30 ಆಗಿದೆ. ಸೊ ನಾವು ವಾಪಸ್ ಬರೋ ಚಾನ್ಸಸ್ ಇಲ್ಲ, ಅಂದರೆ ಆ ಟೈಮಲ್ಲಿ ಬರೋ ಚಾನ್ಸಸ್ ಇಲ್ಲ ಅಂತ. ಸೊ ಕಷ್ಟಪಟ್ಟು ಬಂದಿರೋದಕ್ಕೂ ನಿಮಗೆ ನೋ ಎಂಟ್ರಿ ಬೋರ್ಡ್ ಅಂತ ತೋರಿಸ್ಬಿಡ್ತೀನಿ. ಸೊ ನೋ ಎಂಟ್ರಿ, ವಿ ಆರ್ ನಾಟ್ ಗೋಯಿಂಗ್ ಟು ಕಬ್ಬೆ ಹಿಲ್ಸ್. ಇದು ನಮ್ಮ 2ನೇ ಅನ್ಲಕ್ಕಿ ಮೂಮೆಂಟ್. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಇಲ್ಲಿಗೆ ಬಂದ್ವಿ, ಬಟ್ ಇಲ್ಲಿ ನೋಡಿದ್ರೆ ನಮಗೆ ಎಂಟ್ರಿನೇ ಸಿಗಲಿಲ್ಲ. ಟ್ರೆಕ್ ಮಾಡಬೇಕು, ಒಂದಷ್ಟು ವಿಡಿಯೋಸ್ ಮಾಡಬೇಕು, ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತ ತುಂಬ ಆಸೆಗಳಿಟ್ಕೊಬಂದ್ವಿ, ಬಟ್ ವೆರಿ ಅನ್ಲಕ್ಕಿ. ಎನಿವೆ, ನೀವು ಇಲ್ಲಿಗೆ ಬಂದರೆ 2ರಿಂದ 3 ಗಂಟೆ ಟೈಮ್ ಇಟ್ಕೊಂಡು ಬನ್ನಿ. ಯಾಕಂತಂದರೆ ಇಲ್ಲಿ ಆಲ್ಮೋಸ್ಟ್ ಈ ಕಡೆಯಿಂದ 2 ಕಿಲೋಮೀಟ್ರು, ವಾಪಸ್ ಬರೋದಕ್ಕೆ 2 ಕಿಲೋಮೀಟ್ರು ಟ್ರೆಕ್ ಮಾಡಬೇಕು. ನೀರು, ಸ್ನ್ಯಾಕ್ಸು ಎಲ್ಲ ಇಟ್ಕೊಂಡಿರಿ. ಯಾಕಂತಂದರೆ ಇಲ್ಲಿ ಯಾವುದೇ ರೀತಿ ಅಂಗಡಿ ಆಗಲಿ ಹೋಟ್ಲಾಗಲಿ ಇಲ್ಲ. ಕಬ್ಬೆ ಹಿಲ್ಸ್ಗೆ ನೀವು ಬರಬೇಕು ಅಂತಂದರೆ ಮಳೆಗಾಲದಲ್ಲಿ ಬನ್ನಿ. ಇಲ್ಲಿ ಮೋಡ, ಆ ಮಳೆದಲ್ಲಿ ನೀವು ಟ್ರೆಕ್ಕಿಂಗ್ ಮಾಡ್ತಾಯಿದ್ರೆ ಅದ್ರ ಮಜಾನೇ ಬೇರೆ. ಬಾ ನಿಂತ್ಕೋ, ಬಾ ಬಿಸ್ಕೆಟ್ ಕೊಡು. ಹುಷಾರು ಕಣೋ, ಡೌನ್ ಐತೆ, ಗಾಡಿ ತಗೊಳಕ್ ಹೋಗ್ಬೇಡ. ಹೋಗ್ಬಿಡುತ್ತೆ. ಹುಷಾರು, ಅಲ್ಲಾಡ್ತಾ ಇದೆ. ನೋಡೋಕ್ಕಾಗಿರೋದ್ರಿಂದ ಹಾಂ, ಬಿಸ್ಕೆಟ್ ಹಿಡ್ಕೊಂಡು ಓಡ್ತೀಯ ನೀನು. ಇಲ್ಲ, ಬಿಸ್ಕೆಟ್ ಇಡೋಕ್ಕೆ ಮಂಡೆ ತರಬೇಕು ಹೋಗ್ಬಿಟ್ಟ ಮೇಲೆ. ಇವಾಗ ಪ್ರಯಾಣ ಹೋಮ್ ಸ್ಟೇ ಕಡೆಗೆ. ಕಿಂಗ್ಸ್ ಕಾಟೇಜ್ ಅಂತ ಹೋಮ್ ಸ್ಟೇ. ವೆದರ್ ತುಂಬ ಚೆನ್ನಾಗಿದೆ, ರೋಡು ತುಂಬ ಚೆನ್ನಾಗಿದೆ. ಸ್ವಲ್ಪ ರೋಡ್ ನೋಡಿ ಎಂಜಾಯ್ ಮಾಡಿ. ನಾವು ಇವಾಗ ತಲುಪಿದ್ದೀವಿ ಹೋಮ್ ಸ್ಟೇ. ಇದು ಬಂದು ಕಿಂಗ್ಸ್ ಕಾಟೇಜ್ ಹೋಮ್ ಸ್ಟೇ ಅಂತ. ತುಂಬ ಚೆನ್ನಾಗಿದೆ. ಫೋಟೋದಲ್ಲಿ ಬರೀ ಒಂದು ವ್ಯೂ ಮಾತ್ರ ಹಾಕಿದ್ರು, ಬಟ್ ಇಲ್ಲಿ ಬಂದು ಲೈವ್ ಆಗಿ ನೋಡಿದಾಗ ಇದೆ ಅಲ್ಟಿಮೇಟ್ ಆಗಿದೆ. ಬಟ್ ಏನು ಅಂತಂದರೆ ಇದ್ರಲ್ಲಿ ಟ್ವಿಸ್ಟು, ನಾವು ಬರೀ ಸ್ಟೇಗೆ ಮಾತ್ರ ಬುಕ್ ಮಾಡಿದ್ದೀವಿ, ಫುಡ್ಡಿಗೆ ಬುಕ್ ಮಾಡಿಲ್ಲ. ಬಿಕಾಸ್ ಫುಡ್ನ ನಾವೇ ಕುಕ್ ಮಾಡ್ತೀವಿ. ಇಲ್ಲಿ ನಮ್ಮ ಚೆಫ್ ಇಲ್ಲೇ ಹೋಗ್ತಾ ಇದ್ದಾರೆ ನೋಡಿ, ಅವರೇ ನಮ್ಮ ಚೆಫು. ಅವ್ರದ್ದು ಒಂದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್. ಅದೇ ಅಡುಗೆ ಮಾಡೋದು ಅವರೇ, ಊಟ ಅಲ್ಲ ಅಡುಗೆ ಮಾಡೋದು ಅವರೇ. ಸೊ ನಿಮಗೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಇವಾಗ ಹೇಗಿದೆ ಈ ಒಂದು ಹೋಮ್ ಸ್ಟೇ ಅಂತ. ಆ್ಯಂಡ್ ಅದು ಡೈನಿಂಗ್ ಹಾಲ್, ಇದು ಕಾಟೇಜಸ್, ಇದು ಅವರಿರೋಂಥ ಮನೆ. ಸೊ ಅದು ಬಂದು ಡೈನಿಂಗ್ ಹಾಲ್. ಅಲ್ಲಿ ಸದ್ಯಕ್ಕೆ ಯಾರೋ ಬೇರೆಯವ್ರು ಊಟ ಮಾಡ್ತಾಯಿದ್ದಾರೆ, ನಾವು ಅಲ್ಲಿ ಇಂಟ್ರಪ್ಟ್ ಮಾಡೋದು ಬೇಡ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಒಂದು ಬ್ಯೂಟಿಫುಲ್ ಸಿಟ್ಔಟ್. ಇಲ್ಲಿ ನೀವು ಕುತ್ಕೊಂಡು ವ್ಯೂ ಮಾಡೋದಕ್ಕೆ, ಆಟ ಆಡೋದಕ್ಕೆ ಒಂದು ಉಯ್ಯಾಲೆ ಇದೆ. 2 ಒಳ್ಳೆ ಬ್ಯೂಟಿಫುಲ್ ಚೇರ್ಸ್ ಇದೆ. ಕುತ್ಕೊಂಡು ನೀವು ನೋಡೋ ವ್ಯೂ ಇದು. ಆಹಾ, ಜಸ್ಟ್ ಅಮೇಝಿಂಗ್ ವ್ಯೂ. ಇಲ್ಲಿಂದ ಬೆಟ್ಟ, ಇವರು ಫಿಶ್ ಫಾರ್ಮಿಂಗ್ ಮಾಡೋಕ್ಕೋಸ್ಕರ ಅದನ್ನು ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಮುಂದೆ ಬಂದರೆ
ಇದು ಮೇಯ್ನ್. ಇಲ್ಲಿ ಆಲ್ರೆಡಿ ಯಾರೋ ಇದ್ದಾರೆ, ಅದಕ್ಕೋಸ್ಕರ ನಮಗೆ ಅವರು ಈ ಸೂಪರ್ ಆಗಿರೋ ಕ್ಯೂಟ್ ಆಗಿರೋ ಕಾಟೇಜ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಿಸ್ ಈಸ್ ಬೆಟರ್ ದ್ಯಾನ್ ದಟ್ ಒನ್, ಯಾಕೆಂದರೆ ಇದು ತುಂಬ ಚಿಕ್ಕದಾಗಿ ಚೆನ್ನಾಗಿ ಮುದ್ದಾಗಿದೆ. ಸೊ ದಿಸ್ ಆ್ಯಂಡ್ ಸಿ ದಿಸ್ ಬ್ಯೂಟಿಫುಲ್ ಕಾಟೇಜ್. ಇವಾಗ ಹೋಗೋಣ ರೂಮ್ ಒಳಗೆ. ಸೊ ನಮಗೆ ಕೊಟ್ಟಿರೋಂಥ ರೂಮ್ ಹೇಗಿದೆ ಅಂತ, ಇದೊಂದು ಪುಟ್ಟ ಈ ಡೋರ್. ಒಳಗಡೆ ಬಂದರೆ ಇಲ್ಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಅಂತ ಅಲ್ಟಿಮೇಟ್ ಆಗಿರೋ ಜಾಗ, ಬಿಕಾಸ್ ಇದು ಕಾರ್ನರಲ್ಲಿದೆ. ಇದ್ರ ಪಕ್ಕ ಬರೀ ಬೆಟ್ಟ ಆ್ಯಂಡ್ ಬ್ಯೂಟಿಫುಲ್ ಸ್ಟೇ. ಆ್ಯಂಡ್ ಇವಾಗ ಹೋಗೋಣ ಒಳಗಡೆ. ಸೊ ನಾವು 3 ಜನ ಇರೋದ್ರಿಂದ 3 ಬೆಡ್. ಆ್ಯಂಡ್ ಸೀರಿಯಸ್ಲಿ ತುಂಬ ಕ್ಲೀನಾಗಿದೆ. ಪ್ಲೇಸ್ ನೋಡಿ, ಇಲ್ಲಿ ಕುತ್ಕೊಂಡು ಸ್ನ್ಯಾಕ್ಸ್ ತಿಂತ ಊಟ ಮಾಡ್ತಾ ಆ ವ್ಯೂ ನೋಡ್ತಾ ಇದ್ರೆ ಹೇಗಿರುತ್ತೆ. ಜಸ್ಟ್ ಅಮೇಝಿಂಗ್, ಜಸ್ಟ್ ಅಮೇಝಿಂಗ್. ಕಾರ್ನಲ್ಲಿದ್ದ ಲಗೇಜ್ನೆಲ್ಲ ಇಳಿಸಿ ಇನ್ನೇನು ಸೆಟ್ಲಾಗಬೇಕು ಅನ್ನೋ ಅಷ್ಟರಲ್ಲಿ ವೆದರ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತು. ಈಗ ಕೂರ್ಗ್ನ ಒರಿಜಿನಲ್ ಫೀಲ್ ಶುರು ಆಗಿದ್ದು. ಆಸಮ್ ವೆದರ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮಳೆ ಬೀಳ್ತದೆ. ಮಳೆ ಮಳೆ ಬ್ಯಾಗೆಲ್ಲ ನೆನೆಯುವಂಥ ಮಳೆ ನೋಡ್ಬೋದು, ಫುಲ್ ಮಳೆ ಬೀಳ್ತಾ ಇದೆ. ಆ ಬೆಟ್ಟದ ಮೇಲೆಲ್ಲ ಮಳೆ ಬೀಳ್ತಾ ಇದೆ. ಇಲ್ಲಿ ಅಡುಗೆಗೆ ತಯಾರಿ ನಡೀತಾ ಇದೆ. ಇಲ್ಲಿ ಒಂದು ಬ್ಲಾಗಿಂಗ್ ಸೆಟಪ್ ರೆಡಿ ಇದೆ. ಅಡುಗೆ ಮಾಡೋರು, ಅಡುಗೆ ಮಾಡೋ ಭಟ್ರು ಇವರೇ. ತಡಿಯಾಂಡಮೋಲ್ ಹಿಲ್ಸ್ ಅಲ್ಲಿಗೆ ಟ್ರೆಕ್ ಹೋಗಬೇಕು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಇವಾಗ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಮಳೆ ಬಂದಿದೆ. ಮಳೆ ಬಂದಾಗ ಅಲ್ಲಿ ಟ್ರೆಕ್ ಮಾಡೋದು ತುಂಬಾ ಕಷ್ಟ. ಸೊ ಬೆಳಗ್ಗೆ ವೆದರ್ ಹೇಗಿದೆ ಅಂತ ನೋಡಿಕೊಂಡು ನಾವು ಟ್ರೆಕ್ ಮಾಡಬೇಕು ಬೇಡವೋ ಅಂತ ಡಿಸೈಡ್ ಮಾಡ್ತೀವಿ. ಅದಾದಮೇಲೆ ಪ್ಲ್ಯಾನ್ಸ್ ಏನು ಅಂತ ಗೊತ್ತಾಗುತ್ತೆ. ಇಲ್ಲ ಆಗ್ತಾ ಇದೆ ಕುಕಿಂಗ್ ಚಾನಲ್. ಇಲ್ಲಿದ್ದಾರೆ ಬ್ಯಾಂಕ್ ಮ್ಯಾನೇಜರ್. ಅವರು ರಜಕ್ಕೆ ಬಂದಿದ್ರು, ಬ್ಯಾಂಕ್ ಕೆಲಸ ಮಾತ್ರ ಬಿಟ್ಟಿಲ್ಲ. ಚಿಪ್ಸ್ ತಿನ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರ ಜೊತೆ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ. ಇದು ನಮ್ಮ ಅದೃಷ್ಟನೋ ದುರದೃಷ್ಟನೋ ಗೊತ್ತಾಗ್ತಾ ಇಲ್ಲ. ಇವರು ಪಾಪ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಇವತ್ತಿನ ವ್ಲಾಗಿಂಗಲ್ಲಿ ಸ್ಪೆಷಲ್ ಏನು ಅಂತಂದರೆ ಬಿಸಿ ಟೊಮೆಟೊ ಬಾತ್. ಅದು ಎಂಥ ವೆದರಲ್ಲಿ, ಇಲ್ಲಿ ನೋಡಿ, ಇಲ್ಲಿ ಈ ಥರ ಚಳಿ ಮಳೆ ಎಲ್ಲ ಸೇರಿರುವಂತಹ ವೆದರಲ್ಲಿ ನಾವು ತಿಂತೀವಿ ಬಿಸಿ ಟೊಮೆಟೊ ಬಾತ್. ನೋಡಿ ಒಗ್ಗರಣೆ ನಡೀತಾ ಇದೆ. ಇವರೇ ನಮ್ಮ ಚೆಫ್ ಬುಸ್ನಾಗ ಹಾಕಿದ್ರು ನೋಡಿ ಕಡಲೆ ಬೀಜನ. ಪಟ ಅಂತ ಸಿಡಿತಾ ಇದೆ. ಎಲ್ಲ ಆರಾಮಾಗಿ ನಡೀತಾ ಇದೆ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಅಷ್ಟರಲ್ಲೇ ಆಯಿತು ನೋಡಿ ನಮ್ಮ 3ನೇ ಅನ್ಲಕ್ಕಿ ಮೂಮೆಂಟ್. ತುಂಬ ಮಳೆ ಬಂದಿದ್ದ ಕಾರಣ ಕರೆಂಟ್ ಹೋಯಿತು. ಬೆಳಗ್ಗೆಯಿಂದ ರೆಕಾರ್ಡ್ ಮಾಡ್ಕೊಂಡ್ಬಂದು ಕ್ಯಾಮ್ರಾ, ಫೋನು ಎಲ್ಲ ಬ್ಯಾಟ್ರಿಗಳು ಆಲ್ಮೋಸ್ಟ್ ಎಂಟಿ ಆಗಿತ್ತು. ನಾವು ಖುಷಿಯಿಂದ ಮಾಡಿ ಟೊಮೆಟೊ ಬಾತ್ ಹೇಗಿತ್ತು ಅಂತ ನಿಮಗೆ ತೋರಿಸೋದಕ್ಕೂ ಆಗಲಿಲ್ಲ, ಅದನ್ನು ತಿಂದು ಎಂಜಾಯ್ ಮಾಡಿ ಅದರ ರಿವ್ಯೂಸ್ ನಿಮಗೆ ಹೇಳೋದಕ್ಕೂ ಆಗಿಲ್ಲ ಅನ್ನೋ ಬೇಜಾರು
ಮತ್ತೆ ನಮ್ಮನ್ನು ಕಾಡ್ತು. ಪ್ರಯಾಣ ಇಲ್ಲಿಗೆ ಮುಗಿದಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗೋಣ. ಬಿಸಿ ಬಿಸಿ ದೋಸೆ, ಈ ವೆದರಲ್ಲಿ ಬಿಸಿ ಬಿಸಿ ದೋಸೆ. ಸೊ ಫೈನಲಿ ರೀಚ್ ತಡಿಯಣ್ಣ ಮೋಲ್.